ನಾನು ಸಿನಿಮಾ ಪೀಳಿಗೆ ಇದು 3ನೇ ಸಲ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೆ. ಬಂದವರೆಲ್ಲ ನನಗೆ ನಾಮ ಹಾಕಿ ಹೋಗಿರೋರೆ ಹೊರತು ಇಲ್ಲಿವರೆಗೆ ಈ ಸ್ಟೇಜ್ವರೆಗೂ ಕರ್ಕೊಂಬಂದಿದ್ದಂದ್ರೆ ಇವರೊಬ್ಬರೇ. ಬಟ್ ಇವರು ನಮ್ಮ ಸ್ನೇಹಿತರ ಮುಖಾಂತರ ಸ್ನೇಹಿತರಾಗಿದ್ದರು. ಆ ಸ್ನೇಹಕ್ಕೆ ಅವರು ಶ್ರಮ ಪಡ್ತಾ ಇದ್ರು ಪಾಪ. ಅವ್ರಿಗೂ ಏನೋ ಒಂದು ಸಣ್ಣದಾಗಿ ಒಂದು ಇನ್ವೆಸ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ನನಗೆ ಈ ಸಿನಿಮಾ ಫೀಲ್ಡ್ ಅನ್ನೋದು ಹೊಸದಾಗಿರೋದ್ರಿಂದ ನಾನು ಯಾವುದು ಇಲ್ಲಿವರೆಗೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿರೋದಂದ್ರೆ ಒಂದು 3 ಸಿನಿಮಾ ನೋಡಿರ್ಬೋದು ಅಷ್ಟೇ ನಾನು ಇಲ್ಲಿವರೆಗೂ. ಯಾಕಂದರೆ ನಮ್ಮದೇ ಸಿನಿಮಾ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂಥದ್ದು ಇವರು ನಮ್ಮ ಸಿನಿಮಾ ಫೀಲ್ಡ್ ಕರ್ಕೊಂಬಂದು ಇವತ್ತು ಒಂದು ಸ್ಟೇಜ್ ಮೇಲೆ ಕೂರಿಸಿದ್ದಾರೆ. ರಾಜಾ ರಾಣಿ ಅನ್ನೋದು ಇವ್ರ ಕತೆ ಕೇಳಿಲ್ಲ, ನಾನು ಏನು ಕೇಳಿಲ್ಲ. ಇವರೊಂದು ವಿಶ್ವಾಸ ಒಂದು ಮಾತಿನಲ್ಲಿ ಇದು ಮಾಡಿದ್ದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ. ಬಟ್ ಏನಂದ್ರೆ ನಮಗೆ ನಾವು ಲಾಭ ಬರ್ತದೆ ಅಂತ ಅನ್ನೋದೇನಿಲ್ಲ, ಇದು ಅನ್ನೋದೇನಿಲ್ಲ. ಒಂದು ವಿಶ್ವಾಸದಲ್ಲಿ ಒಂದು ಸ್ನೇಹಿತನಿಗೋಸ್ಕರ ಒಂದು ಹೆಲ್ಪ್ ಮಾಡಬೇಕಾದ ಧರ್ಮ ಅದು ಮಾಡಿದ್ದೀನಿ. ಈ ಸ್ನೇಹಕ್ಕೆ ಒಂದು ಅವ್ರಿಗೂ ಒಂದು ಬೆಲೆ ಕೊಡಬೇಕು, ನಾನು ಒಂದು ಬೆಲೆ ಕೊಡ್ತಿದ್ದೆ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಈ ರಾಜಾರಾಣಿ ಅದೊಂದು ಟೈಟ್ಲು ಚೆನ್ನಾಗಿದೆ. ಇನ್ನೊಂದೇನೆಂದರೆ ಈ ಕರ್ನಾಟಕ ಜನತೆ ಇದನ್ನು ನೋಡಬೇಕು, ಕನ್ನಡನ ಅಭಿಮಾನಿಸಬೇಕು, ಕನ್ನಡಕ್ಕೆ ಒಂದು ಕೀರ್ತಿ ತಂದು ಕೊಡಬೇಕಾದ್ದು ನಿಮ್ಮ ಮಾಧ್ಯಮ ಮಿತ್ರರಿಂದ. ನೀವು ಮಾಧ್ಯಮ ಮಿತ್ರರು ಯಾವ ರೀತಿ ಮೇಲೆ ಕರ್ಕೊಂಡು ಹೋಗ್ತೀರೋ ಹಾಗೆ ಇವ್ರ ತಂಡನೂ ಒಂದು ಹಂತಕ್ಕೆ ಹೋಗ್ತದೆ. ಹೊಸ ಮುಖಗಳನ್ನು ಪರಿಚಯ ಮಾಡಿಸ್ಬೇಕು. ಅದು ನಿಮ್ಮ ಕೈಲಿದೆ. ನಿಮ್ಮ ಕೈಲಿ ಸಾಧ್ಯವಾದಷ್ಟು ನೀವು ಮಾಡಿ ಅಷ್ಟು ಹೇಳಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಲ್ಲ ಎಲ್ಲ ಅದೇ ಹೇಳಿದ್ನಲ್ಲ, ನಾಮ ಹಾಕಿ ಹೋಗಿರೋರೆ ದುಡ್ಡು ತಗೊಂಡು ಈ ಸ್ಟೇಜ್ವರೆಗೂ ಬಂದಿರೋದು ಇವರೊಬ್ಬರೇ ಅಂತ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.